ಈ ನೈಸರ್ಗಿಕವಾಗಿರುವಂಥ ಪೌಡ್ರಿಂದ ನೀವು ಮನೆಯಲ್ಲಿ ಹೇರ್ ಟೋನರನ್ನು ಆರಾಮಾಗಿ ಮಾಡ್ಕೋಬಹುದು. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ದುರ್ಗಾ ಚಾನಲ್ಗೆ ಸ್ವಾಗತ. ಭಾಳ ದಿನ ಆಯಿತು, 3-4 ದಿನ ಆಯಿತು ನಾನು ವಿಡಿಯೋನ ಹಾಕೋಕ್ಕಾಗಿಲ್ಲ. ಏನೋ ಒಂದು ಸ್ವಲ್ಪ ಪರ್ಸ್ನಲ್ ಕೆಲಸಗಳು ಬಂದು ಅಂತೇಳಂದು ವಿಡಿಯೋ ಹಾಕೋಕ್ಕೆ ಆಗಲಿಲ್ಲ. ದಯವಿಟ್ಟು ಯಾರು ಹಿಂದೆ ಹೋಗೋಕ್ಕೆ ಹೋಗ್ಬೇಡ್ರಿ. ನನ್ನನ್ನು ಮುಂದೆ ತೊಗೊಂಡು ಹೋಗ್ಬೇಕಂದ್ರೆ ನಿಮ್ಮೆಲ್ಲರ ಸಪೋರ್ಟು ನನಗೆ ಬೇಕು. ಹಂಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ. ಅಂದರೆ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ನು ನಿಮ್ಗೆ ಆದಷ್ಟು ಬೇಗನೆ ಬರುತ್ತೆ. ಅದಕ್ಕೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿರಿ ಅಂತ ಹೇಳ್ತೀನಿ. ಬರೀ ಇವತ್ತು ಒಂದು ಸೊಪ್ಪಿನ ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಡ್ತಿದ್ದೀನಿ. ಅದು ಹೇರ್ ಕೇರ್ ಟಿಪ್ಸ್ ಆಗಿ. ಏನಪ್ಪ ಇದು ಸೊಪ್ಪು ಅಂತೀರಾ? ಇದು ಎಲ್ಲ ಹಳ್ಳಿಗಳೆಲ್ಲ ಆರಾಮಾಗಿ ಸಿಗುವಂಥ ಒಂದು ಸೊಪ್ಪಾಗಿರ್ತೈತಿ. ಅದನ್ನು ನಾವು ಪಲ್ಯ ಮಾಡ್ಕೋಬೋದು, ಚಟ್ನಿ ಮಾಡ್ಕೋಬೋದು, ಮತ್ತು ಇದು ಸೂಪ್ ಮಾಡ್ಕೋಬೋದು, ಮತ್ತು ಅದ್ರ ಕಾಯನ್ನು ಸಾಂಬಾರು ಮಾಡ್ಕೋಬೋದು ನಾವು. ಮತ್ತು ಆ ಸೊಪ್ಪಿನಿಂದ ಸಾಂಬಾರನ್ನು ನಾವು ಮಾಡ್ಕೋಬೋದು. ಒಂದು ಸ್ವಲ್ಪ ಕ್ಲೂ ಗೊತ್ತಾಯಿತು ಅಂತ ತಿಳ್ಕೊತೀನಿ. ಭಾಳ ನಮ್ಗೆ ಆರೋಗ್ಯಕ್ಕೆ ಭಾಳ ಒಳ್ಳೆಯದಾಗಿರುವಂಥ ಒಂದು ಸೊಪ್ಪಿದಾಗಿರ್ತೈತಿ. ನಮ್ಮ ಅಕ್ಕಪಕ್ಕನೇ ಇರ್ತಾವೆ. ಆದರೆ ನಮಗೆ ಅದನ್ನು ಯೂಸ್ ಮಾಡ್ತಿರ್ತೀವಿ. ಅದ್ರ ಬೆನಿಫಿಟ್ಸ್ ಏನು ಅಂತ ಹೇಳಿದ್ರೆ ನಮಗೆ ಗೊತ್ತಾಗಂಗಿಲ್ಲ. ಅದ್ರ ಉಪಯೋಗಗಳನ್ನ ಹೆಂಗೆ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಗೊತ್ತಾಗ್ತಿರಂಗಿಲ್ಲ. ಯಾವುದೋ ಒಂದೇ ಒಂದು ವಿಧವಾದ ರೀತಿಯಲ್ಲಿ ನಾವು ಅದನ್ನ ಬಳಸ್ಕೊತ ಹೋಗ್ತಿರ್ತೀವಿ. ಆದರೆ ಅದರಿಂದ ಎಷ್ಟು ಬೆನಿಫಿಟ್ ಐತಿ ಅಂದರೆ ನಾವು ಸ್ಕಿನ್ ಕೇರ್ಗೆ, ಹೇರ್ ಕೇರಿಗೆ ಮತ್ತು ನಮ್ಮ ಆರೋಗ್ಯಕ್ಕೆ ಎಷ್ಟು ನಮಗದು ಉಪಯೋಗಕಾರಿಯಾಗಿ ಐತೆ ಅಂತ ಹೇಳಂದು ಇವತ್ತು ನಾನು ನಿಮ್ಗೆ ಹೇಳ್ತೀನಿ. ಹಂಗೆ ಈ ಸ್ಕಿನ್ ಕೇರಿಗೆ ಅಂತ ಹೇಳಂದ್ರೆ ನಾನು ನೆಕ್ಸ್ಟ್ ವಿಡಿಯೋದೊಳಗೆ ನಾನು ಹೇಳ್ತೀನಿ. ಹಿಂದೆ ಒಂದು ವಿಡಿಯೋ ಒಳಗೆ ನಾನು ನಿಮ್ಗೆ ಹೇಳಿದ್ದೆ ಜ್ಯೇಷ್ಠ ಮಧು ಅಥವಾ ಮುಲೇಟಿ ಪೌಡ್ರ್ ಅಂತ ಹೇಳಂದು. ಅದ್ರ ಜೊತೆಗೂ ಈ ಪೌಡ್ರನ್ನ ನಾವು ಹಾಕ್ಕೊಂಡು ನಾವು ಫೇಸ್ ಪ್ಯಾಕನ್ನು ನಾವು ರೆಡಿ ಮಾಡ್ಕೋಬೋದು. ಯಾರೆಲ್ಲ ಅದೇ ರೀತಿ ಆದ್ರೂ ಇದು ಕೆಮಿಕಲ್ ಇರುವಂಥ ಒಂದು ಪ್ರಾಡಕ್ಟನ್ನು ಅದನ್ನಾದ್ರೂ ನಾನು ಹೇಳೋಂಗಿಲ್ಲ. ಆಮೇಲೆ ನಾನು ಅದನ್ನು ಬಳಸಿ ಆಮೇಲೆ ನಿಮ್ಮ ಹತ್ರ ಅದನ್ನ ತೊಗೊಂಡು ಬರ್ತೀನಿ. ಆದರೂ ಒಬ್ಬೊಬ್ಬರ ಸ್ಕಿನ್ನು ಒಂದೊಂದು ರೀತಿ ಇರುತ್ತೆ. ಅದಕ್ಕೋಸ್ಕರ ಇದು ಒಂದು ನೈಸರ್ಗಿಕವಾಗಿರುವಂಥ ಒಂದು ಪೌಡ್ರ್ ಆಗಿರ್ತೈತಿ. ಅದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲದೆ ಇರುವಂಥ ಒಂದು ಸೊಪ್ಪು ಇದಾಗಿರ್ತೈತಿ. ಅದ್ರ ಬಗ್ಗೆ ನಾನು ಇವತ್ತು ಮಾತಾಡಕೊಂತೀನಿ. ಯಾರೆಲ್ಲ ಆ ಜ್ಯೇಷ್ಠ ಮಧುನ ತಂದು ಇಟ್ಕೊಂಡಿಲ್ವೋ ಅಥವಾ ಮುಲೇಟಿ ಪೌಡ್ರನ್ನ ತಂದಿಲ್ವೋ ದಯವಿಟ್ಟು ತೊಗೊಂಬಂದು ಇಟ್ಕೋರಿ. ನಾನು ನೆಕ್ಸ್ಟ್ ವಿಡಿಯೋ ಒಳಗೆ ನಾನು ಅದರಿಂದ ಒಂದು 15 ದಿನದೊಳಗೆ ನಿಮ್ಗೆ ಬಂಗು ಅನ್ನೋ ಒಂದು ಕಲೆನ ನೀವು ಮುಖದಿಂದ ತೆಗೆದು ಹಾಕ್ಬೋದು. ಅದು 15 ದಿನದೊಳಗೆ ನಿಮಗೆ ರಿಸಲ್ಟ್ ಅದು ಏನು ಅಂತ ಹೇಳೋದು ಗೊತ್ತಾಗ್ತಾ ಹೋಗ್ತೈತಿ. ಭಾಳ ಯೂಸ್ಫುಲ್ ಆಗಿರುವಂಥ ಒಂದು ನೆಕ್ಸ್ಟ್ ವಿಡಿಯೋನ ನಾನು ತರಬೇಕಂತ ಮಾಡಿದ್ದೀನಿ. ಯಾರೆಲ್ಲ ಜ್ಯೇಷ್ಠ ಮಧುನ ತಂದಿಟ್ಕೊಂಡಿಲ್ವೋ ಅಥವಾ ಮುಲೇಟಿ ಪೌಡ್ರನ್ನ ತಂದಿಟ್ಕೊಂಡಿಲ್ಲವೋ ದಯವಿಟ್ಟು ತಂದು ಅದನ್ನು ಇಟ್ಕೋರಿ. ಅದಕ್ಕೆ ಬೇರೆ ರೀತಿಯಾಗಿರುವಂಥ ಒಂದು ಫೇಸ್ ಪ್ಯಾಕ್ಗಳನ್ನ ನಾನು ಹೇಳ್ತಾ ಹೋಗ್ತೀನಿ. ಯಾವ ಟಿಪ್ಸ್ ಕೊಡೋದಾದ್ರೂ ನಾನೇ ಅಂತಲ್ಲ, ಯಾರೇ ನಿಮ್ಗೆ ಹೇರ್ ಕೇರ್ ಟಿಪ್ಸು ಅಥವಾ ಸ್ಕಿನ್ ಕೇರ್ ಟಿಪ್ಸ್ ಕೊಟ್ಟರು ಅದನ್ನು ಸ್ವಲ್ಪ ನೀವು ಪ್ಯಾಚ್ ಟೆಸ್ಟ್ ಅಂತ ಹೇಳಂದು ಒಂದು ಸ್ವಲ್ಪ ಇಲ್ಲಿ ಹಚ್ಕೊಂಡು ನೋಡಿಕೊಂಡು ನಂತರ ನೀವು ಅದನ್ನು ಯೂಸ್ ಮಾಡಿರಿ ಅಂತ ಹೇಳಂದು ನಾನು ಇಲ್ಲಿ ಹೇಳ್ತೀನಿ. ಬರ್ರಿ ಏನಪ್ಪ ಇದು ಯಾವ ಸೊಪ್ಪಿನ ಬಗ್ಗೆ ಹೇಳಕ್ಕಂತಾರ ಹೇಳವಲ್ರು, ಮುಂದೆ ಹೋಗ್ತಾ ಇಲ್ಲ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ. ಒಂದು ಸ್ವಲ್ಪ ನನಗೆ ಗೊತ್ತಿರುವಂಥ ಒಂದೆರಡು ಮಾತುಗಳನ್ನ ಹೇಳಬೇಕಿತ್ತು, ಅದಕ್ಕೋಸ್ಕರ ಹೇಳಿದೆ. ಇಲ್ಲಿ ನೋಡ್ರಿ, ಇದು ಮೋರಿಂಗಾ ಪೌಡ್ರ್ ಅಂತ ಹೇಳಂದು. ಎಲ್ಲಿಂದ ತಂದ್ರಪ್ಪ ಇದು ಮೋರಿಂಗಾ ಪೌಡ್ರ್ ಅಂದ್ರೆ? ಇದು ಎಲ್ಲಿ ಸಿಗಬೇಕು ಅಂತ ಅಂದರೆ ಎಲ್ಲ ಕಡೆ ಸಿಗುತ್ತೆ ಫ್ರೆಂಡ್ಸ್. ಇದನ್ನು ಮೋರಿಂಗಾ ಪೌಡ್ರ್ ಅಂತ ಅಷ್ಟೇ ಅಂತೀವಿ ನಾವು. ಆದರೆ ಭಾಳ ಎಲ್ಲರಿಗೂ ಚಿರಪರಿಚಿತವಾದಂಥ ಒಂದು ಸೊಪ್ಪಾಗಿರ್ತೈತಿ. ಏನು ಅಂತ ಅಂದರೆ ಇದು ನುಗ್ಗೆ ಸೊಪ್ಪಿನ ಪೌಡರ್. ಇದು ನಾನು ನೋಡಲಿ ಯೂಸ್ ಮಾಡಿದ್ದೈತಿ. ನಾನು ಭಾಳ ಈ ರೀತಿಯಾಗಿರುವಂಥ ಫೇಸ್ ಪ್ಯಾಕ್ಗಳನ್ನ ನಾನು ಭಾಳ ಯೂಸ್ ಮಾಡಿದ್ದೀನಿ. ನಿಮಗೆ ಇನ್ನೂ ನಾನು ಎಷ್ಟೆಲ್ಲ ನಾನು ಹೇಳಬೇಕು ಅಂತ ಅಂದ್ರೆ ನಿಮ್ಮ ಪೂರ್ತಿಯಾಗಿ ಸ್ಕಿನ್ನಲ್ಲಿರುವಂಥ ಎಲ್ಲ ಕಪ್ಪು ಕಲೆಗಳನ್ನು ನಾವು ದೂರ ಮಾಡುವಂಥ ಒಂದೊಂದು ಫೇಸ್ ಪ್ಯಾಕ್ಗಳನ್ನ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ನೀವು ಹೇಳ್ತೀರಿ ನನಗೆ ಬಂದು ವಾಪಸ್ಸು ಕಾಮೆಂಟ್ ಒಳಗೆ ನನಗೆ ಇದರಿಂದ ಒಳ್ಳೆಯದಾಗೈತಿ ಅಂತ ಹೇಳಂದು. ಅದಕ್ಕೋಸ್ಕರ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದೇನೆ ವಿಡಿಯೋ ನೋಡ್ರಿ ಅಂತ ಹೇಳ್ತೀನಿ. ಇದು ಮೋರಿಂಗಾ ಪೌಡ್ರ್ ಅಂತ ಹೇಳಂದು. ಯಾರ ಮನೆ ಹತ್ರ ನುಗ್ಗೆ ಗಿಡ ಆಯಿತು ಆ ಸೊಪ್ಪನ್ನು ನೀವು ಕಿತ್ತು ಚೆನ್ನಾಗಿ ಅದನ್ನ ತೊಳೆದು ಒಂದು ಸ್ವಲ್ಪ ಒಣಗಿಸಿ ಒಂದು ಸ್ವಲ್ಪ ಒಣಗಿಸ್ಕೊಂಡಾದ್ಮೇಲೆ ಸ್ವಲ್ಪನೇ ನಾವು ಡ್ರೈ ರೋಸ್ಟ್ ಅಂದ್ರೆ ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು. ಸ್ವಲ್ಪ ಬಿಸಿ ಪಾತ್ರೆ ಒಳಗೆ ಹಾಕಿದರೂ ಸಾಕು. ನೀವು ಅದನ್ನೇನು ಗ್ಯಾಸ್ ಹಚ್ಚಿ ಹುರಿಯೋ ಅವಶ್ಯಕತೆ ಇಲ್ಲ. ಒಂದು ಸ್ವಲ್ಪ ಪಾತ್ರೆನೇ ಬಿಸಿ ಮಾಡ್ಕೊಂಡು ಅದ್ರೊಳಗೆ ಹಾಕಿ ಒಂದು ಸ್ವಲ್ಪ ಬಿಸಿ ಆರೋ ಮಟ್ಟ ಒಂದು ಸ್ವಲ್ಪ ಕೈ ಆಡಿಸಿ ಅದನ್ನು ಪೌಡ್ರ್ ಮಾಡಿನೂ ನೀವು ಇದನ್ನ ಇಟ್ಕೋಬೋದು. ಇದನ್ನು ನೀವು ಜ್ಯೂಸ್ ಮಾಡ್ಕೋಬೋದು ಮನೆಯೊಳಗೆ. ನಾನು ನೆಕ್ಸ್ಟ್ ವಿಡಿಯೋ ಒಳಗೆ ಅದ್ರದ್ದು ಏನೇನೆಲ್ಲ ಮಾಡ್ಕೊಂಡು ನೀವು ಇದನ್ನು ಮಾಡ್ಬೋದು ಅಂತ ಹೇಳ್ತೀನಿ. ನಿಮಗಿದು ಮೋರಿಂಗಾ ಪೌಡ್ರ್ ಅಂತ ಹೇಳಂದು ನೀವು ಆನ್ಲೈನಲ್ಲೂ ನೀವು ತರಿಸ್ಬೋದು. ಇದನ್ನ ಇಲ್ಲಪ್ಪ ನಿಮ್ಗೆ
ಆಯುರ್ವೇದಿಕ್ ಅಂಗಡಿ ಒಳಗೆ ಸಿಗ್ತೈತಿ ಅಂತ ಅಂದ್ರೆ ಆರಾಮಾಗಿ ನೀವು ಆಯುರ್ವೇದಿಕ್ ಅಂಗಡಿ ತರಿಸ್ಕೋಬೋದು. ಬೇಕು ಅಂದ್ರೆ ನಾನು ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕ್ರಿ ಅಂದ್ರೆ ಹಾಕ್ತೀನಿ. ಈ ಪೌಡ್ರ್ ನನಗೆ 80 ರೂಪಾಯಿ ನನಗೆ ಇದಕ್ಕೆ ಈ ಡಬ್ಬಾಗ 80 ರೂಪಾಯಿ ಕೊಟ್ಟಿದ್ದೀನಿ ನಾನು. ಇದು ಆರಾಮಾಗಿ ನಿಮ್ಮ ಮನೆ ಹತ್ರನ ನಿಮ್ಗೆ ಸ್ವಲ್ಪ ಸಿಗ್ತೈತಿ ಅಂತ ಅಂದಂದ್ರೆ ನೀವು ಇದನ್ನು ಆರಾಮಾಗಿ ತೊಗೊಂಡು ಬಂದು ನೀವು ಪೌಡ್ರ್ ಯಾವ ರೀತಿ ಮಾಡ್ಕೋಬೋದು ಅಂತ ಹೇಳಿದೆ ನಾನು. ಆ ರೀತಿ ನೀವು ಇದನ್ನು ಮಾಡ್ಕೊರಿ. ಇದೇನು ವೇಸ್ಟ್ ಆಗಂಗಿಲ್ಲ. ನೀವು ಬಂಗಿಗೆ ಸಹಿತನೂ ಇದನ್ನು ಯೂಸ್ ಮಾಡಬಹುದು. ಇದರೊಳಗೆ ವಿಟಮಿನ್ ಎ, ವಿಟಮಿನ್ ಇ ಮತ್ತು ವಿಟಮಿನ್ ಸಿ, ನಾವು ಲಿಂಬೆ ಹಣ್ಣಿನೊಳಗೆ ಮತ್ತು ಆರೆಂಜ್ ಒಳಗೆ ವಿಟಮಿನ್ ಸಿ ಜಾಸ್ತಿ ಐತಿ ಅಂತ ಅಂದ್ಕೊಂಡಿದ್ವಿ. ನಿಜ ಹೇಳಬೇಕು ಅಂದ್ರೆ ಈ ನುಗ್ಗೆ ಸೊಪ್ಪಿನಲ್ಲೂ ಸಹಿತ ವಿಟಮಿನ್ ಸಿ ಅದು ಎರಡೂದಕ್ಕಿಂತಲೂ ಇದ್ರೊಳಗೆ ಜಾಸ್ತಿ ಐತಿ. ಹಾಗಾಗಿ ನಮಗೆ ಈ ಬಂಗು ಹೋಗೋದಕ್ಕೆ ಇದು ಪರಿಣಾಮಕಾರಿಯಾಗಿ ಸಹಾಯಕಾರಿಯಾಗಿ ಐತಿ ಅಂತ ಅಂದಿಲ್ಲಿ ನಾನು ಹೇಳ್ತೀನಿ. ಮತ್ತು ಕ್ಯಾಲ್ಶಿಯಂ ಸಹಿತ ಇದ್ರೊಳಗೆ ಐತಿ. ಅದಕ್ಕೋಸ್ಕರ ನೀವು ಇದನ್ನು ಬಂಗು ಹೋಗಲಾಡಿಸೋದಕ್ಕೋಸ್ಕರ ಈ ಪ್ಯಾಕನ್ನು ನೀವು ಬಳಸ್ಬೋದು. ಆದರೆ ಇದರೊಳಗೆ ಒಂದೆರಡು ಬೇರೆ ಇಂಗ್ರೀಡಿಯೆಂಟ್ಸ್ ಅದಾವು, ಅದನ್ನು ಹಾಕಿ ನೀವು ಇದನ್ನು ಫೇಸ್ ಪ್ಯಾಕ್ ರೀತಿ ನೀವು ಮಾಡ್ಕೋಬೋದು. ಬರೀ ನಾನೀಗ ಒಂದು ನಿಮ್ಗೆ ಇಲ್ಲಿ ನಾನು ಯಾವ ರೀತಿ ಇದನ್ನು ಆಯಿಲಾಗೂ ನೀವು ಮಾಡ್ಕೋಬೋದು, ಆಯಿಲನ್ನು ನೀವು ಮಾಡ್ಬೋದು. ಇದರಲ್ಲಿ ನಾನು ನೆಕ್ಸ್ಟ್ ವಿಡಿಯೋ ಒಳಗೆ ಅದು ಆಯಿಲ್ ಹೆಂಗೆ ಮಾಡೋದು ಅಂತ ಹೇಳೋದು ನಾನು ನಿಮ್ಗೆ ತೋರಿಸ್ತೀನಿ. ಆದರೆ ಈಗ ನಮಗೆ ಬೇಕಾಗಿರೋದು ಒಂದು, ನಾನು ಮನೇಲಿ ಈ ಟೋನರ್ ರೀತಿ ನಾವು ಇದನ್ನ ಹೇರಿಗೆ ಹಾಕ್ಕೋಬೋದು, ಹೇರಿಗೆ ಸ್ಪ್ರೇ ಮಾಡ್ಕೋಬೋದು. ಅದನ್ನು ಯಾವ ರೀತಿ ನಾನು ಟೋನರನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂತ ಹೇಳಿ ನಿಮ್ಗೆ ತೋರಿಸ್ತೀನಿ. ನೋಡಿರಿ, ಅದನ್ನು ನಾನೀಗ ಸೈಡಿಗೆ ಅದು ಬರ್ತಾ ಐತಿ, ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಅಷ್ಟೇ. ಒಂದು ಲೋಟ, ಒಂದು ಗ್ಲಾಸ್ ನೀರಿಗೆ ನೀವು ಭಾಳ ದಿನ ಅದನ್ನ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬೇಕಿದ್ರೆ ಫ್ರಿಜ್ನೊಳಗೂ ಅದನ್ನ ಇಟ್ಕೋಬೋದು ಒಂದು 8-10 ದಿನ. ಅದನ್ನು ನಾನು ಒಂದು ಗ್ಲಾಸ್ ಅಷ್ಟೇ ಮಾಡ್ಕೊಂಡಿರ್ತೀನಿ. ಒಂದು ಗ್ಲಾಸ್ ನೀರಿಗೆ 1 ಚಮಚದಷ್ಟು ಮೋರಿಂಗಾ ಪೌಡ್ರು ಅಥವಾ ನುಗ್ಗೆ ಸೊಪ್ಪಿನ ಪೌಡ್ರನ್ನು ಹಾಕೋಬೇಕಾಗತ್ತೆ. ಸ್ವಲ್ಪ ನೀರು ಬಿಸಿ ಆದಮೇಲೆ ಅದರೊಳಗೆ ಆ ಪೌಡ್ರನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕು. ಅದನ್ನು ಚೆನ್ನಾಗಿ ಅದರದ್ದು ಎಲ್ಲ ಅಂಶ ಅದರೊಳಗೆ ಬಿಟ್ಟು ಬರಬೇಕು. ಆ ರೀತಿ ನಾವನ್ನ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಒಂದು 5 ನಿಮಿಷ ನಾವನ್ನ ಚೆನ್ನಾಗಿ ಕುದಿಸ್ಕೊಂಡ್ರೆ ಅದು ಒಂದು ಗ್ಲಾಸ್ ಇರೋದು ಕುದಿಸ್ಕೊತ ಬಂದಾಗ ಒಂದು ಸ್ವಲ್ಪ ಮುಕ್ಕಾಲು ಭಾಗದಷ್ಟು ಬರುತ್ತೆ. ಅಲ್ಲಿವರೆಗೂ ನಾವನ್ನ ಕುದಿಸ್ಕೊಂಡು ಸೋಸ್ಕೋಬೇಕು. 1 ಸರ್ತಿ ಬಿಟ್ಟು 2 ಸರ್ತಿ ಸೋಸ್ಕೋಬೇಕು. ಇಲ್ಲ ಅಂತ ಅಂದರೆ ಒಂದು ಬಟ್ಟೆ ಇದ್ದರೆ ಬಟ್ಟೆ ಒಳಗೂ ಇದನ್ನ ಸೋಸ್ಕೋಬೋದು. ನಾನು ಅದೇ ರೀತಿ ಮಾಡಿದ್ದಿಲ್ಲೇ ಒಂದು ಪಾತ್ರೆ, ಒಂದು ಗ್ಲಾಸ್ ನೀರು ಹಾಕಿದ್ದೀನಿ, 1 ಸ್ಪೂನಷ್ಟು ಅದಕ್ಕೆ ಪೌಡ್ರ್ ಹಾಕಿ ಚೆನ್ನಾಗಿ ಅದನ್ನ ಕುದಿಸ್ಕೊಂಡು ನಾನು ಚಹಾ ಸೋಸೋದ್ರಲ್ಲೇ ನಾನು ಇದನ್ನ ಸೋಸ್ಕೊಂಡಿನಿ. ಅಂದರೆ ಒಂದು 2 ಸರ್ತಿ ನಾನು ಸೋಸ್ಕೊಂಡಿದ್ದೀನಿ. ಸೋಸ್ಕೊಂಡ್ರೆ ಅದರೊಳಗೆ ಮೇಲಿಂದ ಏನಿರುತ್ತೆ ಎಲ್ಲನೂ ನಾವು ಸೋಸ್ಕೊಂಡು ತೆಗೆದ್ಮೇಲೆ ಇದನ್ನು ಆರಕ್ಕೆ ಬಿಡಬೇಕು. ನಾವು ಸ್ವಲ್ಪ ಪೂರ್ತಿಯಾಗಿ ಆರಕ್ಕೆ ಬಿಡಬೇಕು. ಆರಕ್ಕೆ ಬಿಟ್ಟಾಗ ಏನಾಗುತ್ತೆ, ಅದರೊಳಗೆ ಏನು ಇನ್ನೂ ಸ್ವಲ್ಪ ಪೌಡ್ರ್ ಎಲ್ಲ ಇರುತ್ತಲ್ಲ ಅದೆಲ್ಲ ಹೋಗಿ ತಳದಾಗ ಕೂತ್ಕೊಂಡ್ಬಿಡ್ತೈತಿ. ತಳದಾಗ ಕುಂತಾಗ ಏನಾಗುತ್ತೆ, ನಾವು ಒಂದು ಇಂಥ ಬಾಟ್ಲ್ ಒಳಗೆ ನಾವು ಇದನ್ನ ಹಾಕ್ಕೋಬೇಕು. ಒಂದು ಅಂದರೆ ನಿಮಗೆ ಸ್ಪ್ರೇ ಬಾಟ್ಲ್ ಇತ್ತು ಅಂತ ಅಂದರೆ ಸ್ಪ್ರೇ ಬಾಟ್ಲಲ್ಲೂ ನೀವು ಇದನ್ನ ಹಾಕ್ಕೋಬೋದು. ನಾನಿಲ್ಲಿ ನನ್ನ ಹತ್ರ ಸ್ಪ್ರೇ ಬಾಟ್ಲ್ ಇಲ್ಲ, ಒಂದು ಕೊಬ್ಬರಿ ಎಣ್ಣೆದು ಬಾಟಲ್ ಇತ್ತು, ಜಾಸ್ಮಿನ್ ಪೌಡ್ರ್. ಅದರದ್ದು ಏನಾಯಿತು, ಅದರದ್ದು ಮೇಲೆ ಹೋಲ್ ಇರುತ್ತಲ್ಲ, ಅದನ್ನು ತೊಗೊಂಡು ನಾವು ಹಾಕೋಬೋದು ಅಂತ ಹೇಳೋದು. ಈ ರೀತಿಯಾಗಿರುವಂಥ ಒಂದು ಸ್ಪ್ರೇ ಬಾಟ್ಲಲ್ಲಾದರೂ ನೀವು ಇದನ್ನ ಹಾಕ್ಕೊಂಡು ಇಟ್ಕೋಬೋದು. ಆದರೆ ಇದ್ರೊಳಗೆ ರೋಸ್ ವಾಟರ್ನ ನಾನು ಟೋನರ್ಗೋಸ್ಕರ ಹಾಕಿಟ್ಕೊಂಡಿನಿ. ಹಾಗಾಗಿ ಇದರ ಬದಲಾಗಿ ನಾನೇನು ಮಾಡಿದ್ದೀನಿ, ಇದರಲ್ಲಿ ಹಾಕಿ ಇಟ್ಕೊಂಡಿನಿ. ಈ ರೀತಿ ಹಾಕಿಟ್ಕೊಂಡ್ರೆ ನಮಗೆ ಇದರೊಳಗೆ ಹೋಲ್ ಇರುತ್ತಲ್ಲ, ನಾನು ಹಚ್ಕೊಂಡೋದನ್ನು ನಿಮಗೆ ತೋರಿಸಿದ್ದೀನಿ. ಅದನ್ನು ನಾನು ನಿಮ್ಗೆ ವಿಡಿಯೋ ಬರುತ್ತೆ. ಯಾವ ರೀತಿ ನಾವು ಪೂರ್ತಿಯಾಗಿ ನಾವು ತಲೆಗೆ ನಾವು ಟೋನರ್ ಇದು ಅಷ್ಟೇ, ನಾವೇನು ತಲೆ ಸ್ನಾನ ಮಾಡಬೇಕು ಅಂತ ಏನಿಲ್ಲ. ನಾವು ಸ್ವಲ್ಪ ಸ್ಪ್ರೇ ಮಾಡಿಕೊಂಡು ಕೈ ಬಿಟ್ಕೊಂಡ್ರೆ ಸಾಕು. ಅದು ನಮ್ಗೆ ಕೂದಲಿಗೆ ಶೈನ್ ಕೊಡುತ್ತೆ ಮತ್ತು ಉದುರೋದನ್ನು ತಡಿತೈತಿ ಮತ್ತು ದಟ್ಟವಾಗಿ ಸೊಂಪಾಗಿ ನಮ್ಮ ಕೂದಲನ್ನು ಬೆಳೆಯೋದಕ್ಕೆ ಇದು ಸಹಕಾರಿಯಾಗೈತಿ. ಭಾಳ ಉಪಯುಕ್ತವಾಗಿರುವಂಥ ಒಂದು ಸೊಪ್ಪನ್ನು ನಾನು ನಿಮಗೆ ತೋರಿಸಿದ್ದೀನಿ. ನಿಮ್ಗೆ ಅಂದ್ರೆ ಸೊಪ್ಪಿನ ಪೌಡ್ರ್ ನಾನು ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ. ಇದನ್ನು ಅಮೇರಿಕಾದೊಳಗೆ ಮಿರಾಕಲ್ ಟ್ರೀ ಅಂತಂದ್ರೆ ಮಿರಾಕಲ್ ಅಂದರೆ ಇದ್ರೊಳಗೆ ಅಷ್ಟೊಂದು ಮಿರಾಕಲ್ ಮಾಡುವಂಥ ಒಂದು ಜಾದು ಐತಿ ಅಂತ ಅಂದರೆ ನಮಗೆ ಇದು ಸ್ಕಿನ್ನಿಗೆ ಬರ್ತೈತಿ, ಹೇರಿಗೆ ಬರ್ತೈತಿ, ಹೇರ್ ಕೇರು, ಸ್ಕಿನ್ ಕೇರ್ ಮಾಡ್ಕೋಬೋದು. ನಮ್ಮ ಆರೋಗ್ಯಕ್ಕೂ ನಮಗೆ ಒಳ್ಳೇದಿದು. ಯಾವುದಕ್ಕೂ ಎಲ್ಲದಕ್ಕೂ ನಮಗಿದು ಒಂದು ಔಷಧಿ ಗುಣ ಇದ್ರೊಳಗೆ ಐತಿ ಅಂತ ಅಂದಾಗ ಮಿರಾಕಲ್ ಪೌಡ್ರ್ ಅಂತ ಹೇಳಿದ್ರೆ ತಪ್ಪಾಗಂಗಿಲ್ಲ ಅಂತ ಹೇಳಂದ್ರೆ ನಾನು ಅನ್ಕೊತೀನಿ. ಇದರಿಂದ ನುಗ್ಗೆ ಸೊಪ್ಪನ್ನು ತೊಗೊಂಡು ಬಂದು ಸ್ವಲ್ಪ ಪೌಡ್ರ್ ಮಾಡಿಕೊಂಡು ನೀವು ಇಟ್ಕೊಂಡ್ರೆ ಯಾವಾಗ ಅವಾಗ ನಿಮಗೆ ಬೇಕು ಅಂದಾಗ ಸ್ಕಿನ್ ಕೇರ್ಗೂ ಬಳಸ್ಕೋಬೋದು, ಹೇರ್ ಕೇರ್ಗೂ ಬಳಸ್ಕೋಬೋದು. ಹಂಗೆ ನಿಮ್ಮ ಹೊಟ್ಟಿ ಒಳಗೆ ನೀವು ತೊಗೊಳೋದಾದ್ರೂ ಇದನ್ನು ತೊಗೋಬೋದು. ಅದನ್ನ ಯಾವ ರೀತಿ ನೀವು ಜ್ಯೂಸ್ ಆಗಿ ಆಮೇಲೆ ಇದನ್ನು ಏನಾದರೂ ಸೂಪ್ ಆಗಿ ನೀವು ಇದನ್ನು ತೊಗೋಬೋದು, ಮಾಡ್ಕೋಬೋದು ಅಂತ ಹೇಳೋದು. ಬೇಕಿದ್ರೆ ನೆಕ್ಸ್ಟ್ ವಿಡಿಯೋ ಒಳಗೆ ನಾನು ಹೇಳ್ತಾ ಹೋಗ್ತೀನಿ. ಕಮೆಂಟ್ ಹಾಕಿದ್ರೆ ಬೇಕು ಅಂತ ಹೇಳೋದು ಹೇಳ್ರಿ ಅಂತ ಹೇಳೋದು ಕಮೆಂಟ್ ಹಾಕಿದ್ರೆ ನಾನು ನೆಕ್ಸ್ಟ್ ವಿಡಿಯೋ ಒಳಗೆ ಹಾಕ್ತಾ ಹೋಗ್ತೀನಿ. ಆದರೆ ಇದು ಮಾತ್ರ ಹೇರಿಗೆ ಭಾಳ ಒಳ್ಳೆಯ ಒಂದು ಪೌಡ್ರು ಅಂತ ಹೇಳ್ತೀನಿ. ಇದರೊಳಗೆ ವಿಟಮಿನ್ ಸಿ ಇರೋದ್ರಿಂದ ನಮ್ಗೆ ಸ್ಕಿನ್ಗೂ ಕೂಡ ಭಾಳ ಒಳ್ಳೆಯದೈತಿ. ನಾನು ನೆಕ್ಸ್ಟ್ ವಿಡಿಯೋ ಒಳಗೆ ಇನ್ನೂ ಒಂದು ಸರ್ತಿ ಬಂಗಿಗೋಸ್ಕರ ಒಂದು 15 ದಿನದಲ್ಲಿ ನಿಮ್ಗೆ ಬಂಗು
ಪೂರ್ತಿಯಾಗಿ ಲೈಟಾಗಿ ಬರ್ತಾ ಹೋಗುತ್ತೆ, ಅಂದರೆ ಪೂರ್ತಿಯಾಗಿ ಕಡಿಮೆನೇ ಆಗಿಬಿಡ್ತದ್ದು. ಅಷ್ಟು ಒಂದು ಪವರ್ಫುಲ್ ಆಗಿರುವಂಥ ಒಂದು ಫೇಸ್ ಪ್ಯಾಕನ್ನು ನೆಕ್ಸ್ಟ್ ವೀಡಿಯೋದಾಗ ನಾನು ತೊಗೊಂಬರ್ತೀನಿ. ನನಗೆ ಕಾನ್ಫಿಡೆಂಟ್ ಐತಿ ಫ್ರೆಂಡ್ಸ್, ಭಾಳ ನನಗೆ ಕಾನ್ಫಿಡೆಂಟ್ ಐತಿ. ಆದರೆ ಯಾರ ನೀವು ಇವನ್ನ ನಾನು ಇದನ್ನು ಹೇಳಿದಂತೆ ಯಾರ ಸ್ಕಿನ್ ಕೇರ್ ಹೇಳಿದ್ರು, ಹೇರ್ ಕೇರ್ ಹೇಳಿದ್ರು ಒಂದು ಸ್ವಲ್ಪ ಪ್ಯಾಚ್ ಟೆಸ್ಟನ್ನು ಮಾಡಿ ಯೂಸ್ ಮಾಡಿರಿ ಅಂತೇಳಂದು ಹೇಳ್ತೀನಿ. ಹಂಗೆ ನೀವು ಇದನ್ನ ಮಾಸ್ಕ್ ಆದರೂ ಹೇರ್ ಮಾಸ್ಕ್ ಆದರೂ ನೀವು ಇದನ್ನ ಮಾಡ್ಕೋಬೋದು. ಹೆಂಗಪ್ಪ ಅಂತೀರಾ, ಇದನ್ನು ಒಂದು 2 ಸ್ಪೂನಷ್ಟು ಪೌಡರ್ನ ಒಂದು ಬಟ್ಲಿಗೆ ಹಾಕೋರಿ. ಅದಕ್ಕೆ ಒಂದು ಸ್ವಲ್ಪ ಮೊಸರು ಹಾಕೋಬೇಕು, ಗಟ್ಟಿಯಾಗಿರುವಂಥ ಮೊಸರನ್ನು ಹಾಕ್ಕೊಂಡು ಚೆನ್ನಾಗಂತ ಮಿಕ್ಸ್ ಮಾಡ್ಕೋಬೇಕು. ಅದರೊಳಗೆ ಒಂದು ಸ್ವಲ್ಪ ಆಲ್ಮಂಡ್ ಆಯಿಲು ಅಥವಾ ಇದು ಆಲಿವ್ ಆಯಿಲ್ ಇತ್ತು ಅಂದ್ರೆ ಹಾಕೋರಿ. ಇಲ್ಲ ಅಂತಂದ್ರೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಒಂದು ಟೀ ಸ್ಪೂನು, ಇದು ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ 1 ಟೀ ಸ್ಪೂನಷ್ಟು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಿ ನೀವು ತಲೆ ಕೂದಲಿಗೂ ಕೂಡ ಇದನ್ನ ಹಚ್ಬೋದು. ಅಕಸ್ಮಾತ್ ಮೊಸರು, ಈಗ ನನಗಂತೂ ಶೀತ ಆಗೈತಿ, ಹಾಗಾಗಿ ನಾನು ಇದನ್ನು ತಲೆಗೆ ಹಚ್ಚಕ್ಕೆ ಹೋಗಿಲ್ಲ, ಹಾಗೆ ಹೇಳಿ 2 ಟೇಬಲ್ ಸ್ಪೂನಷ್ಟು ಮೋರಿಂಗಾ ಪೌಡ್ರು, ನಿಮ್ಗೆ ಎಷ್ಟು ಬೇಕು ಅಷ್ಟು ಮೊಸರು ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಬೇಕು. ಸ್ವಲ್ಪ ಕೊಬ್ಬರಿ ಎಣ್ಣೆ ಅಥವಾ ಆಲ್ಮಂಡ್ ಆಯಿಲು ಅಥವಾ ಆಲಿವ್ ಆಯಿಲು, ಅಂದ್ರೆ ಇದು ಕೂದಲಿಗೆ ಭಾಳನೇ ಶೈನಿಂಗ್ ಕೊಡ್ತೈತೆ. ಅದಕ್ಕೋಸ್ಕರ ನಾವು ಈ 3 ಎಣ್ಣೆನ ಸ್ವಲ್ಪ ಹಾಕ್ಕೊಂಡು ನಡಿತೈತಿ. ಇಲ್ಲಪ್ಪ ಅಂತ ಅನ್ನೋರು ಕೊಬ್ಬರಿ ಎಣ್ಣೆನಾದರೂ ನೀವು ಇದಕ್ಕೆ ಹಾಕ್ಕೋಬೋದು. ಹಾಕ್ಕೊಂಡು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಿಕೊಂಡು ನೀವು ಯಾವ ರೀತಿ ಮೆಹಂದಿನ ಹಾಕ್ಕೊಂಡು 1 ಗಂಟೆ ಬಿಟ್ಟು ತಲೆ ಸ್ನಾನ ಮಾಡಿದ್ರೆ ಸಾಕು. ಭಾಳ ನಮಗೆ ಕೂದಲು ಶೈನಿಂಗಾಗೂ ಆಗ್ತಾವೆ, ಮತ್ತು ಕೂದಲು ಉದುರೋದು ನಿಲ್ತೈತಿ, ಮತ್ತು ದಟ್ಟವಾಗಿ ಸೊಂಪಾಗಿ ನಮ್ಮ ಕೂದಲು ಕೂಡ ಬೆಳೆಯೋಕ್ಕೆ ಸಹಕಾರಿ ಆಗುತ್ತೆ ಅಂತ ಹೇಳಂದು ನಾನು ಇಲ್ಲಿ ಹೇಳ್ತೀನಿ. ಹಾಗೆ ಇದನ್ನ ನೀವು ವಾರಕ್ಕೆ 2 ಸರ್ತಿನಾದರೂ ಯೂಸ್ ಮಾಡ್ಬೋದು, ಇಲ್ಲ ವಾರಕ್ಕೆ 1 ಸರ್ತಿನಾದರೂ ಯೂಸ್ ಮಾಡ್ಬೋದು. ಇದು ಮೊಸರು ಹಾಕಿದರೆ ನಮಗೆ ತಂಪಾಗುತ್ತಾ ಅಂತ ಅನ್ನೋರು ಇದಕ್ಕೆ ನೀವು ನೀರನ್ನಾದರೂ ಹಾಕಿ ಕಲಸಿ ಹಚ್ಕೋಬೋದು. ನೀವು ಸೈಡ್ ಎಫೆಕ್ಟ್ ಇಲ್ಲದೆ ಇರುವಂಥ ಒಂದು ಪೌಡ್ರ್ ಅಂತ ಅಂದರೆ ಹೇಳ್ಬೋದು. ನೀವು ಇದನ್ನು ಸರ್ಚ್ ಮಾಡಿದರೆ ಬೇಕಾದಷ್ಟು ಇದ್ರೊಳಗೆ ಔಷಧಿ ಗುಣಗಳು ಏನೇನೆಲ್ಲ ಅದಾವೆ ಇದ್ರೊಳಗೆ ಅಂತೇಳಂದು ನೀವು ಹುಡುಕಿ ನೋಡ್ಬೋದು. ಆದರೆ ಇದನ್ನು ನೀವು ಪರ್ಚೇಸ್ ಮಾಡಬೇಕು ಅಂತಂದ್ರೆ ಮೋರಿಂಗಾ ಪೌಡ್ರ್ ಅಂತೇಳಂದು ಹಾಕಿದರೆ ನಿಮ್ಗೆ ಆರಾಮಾಗಿ ಇದು ಸಿಗುತ್ತಾ. ಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕುವಂತ ಅಂದರು ನಾನು ಹಾಕಿರ್ತೀನಿ. ವಿಡಿಯೋ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು, ದಯವಿಟ್ಟು ಒಂದು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಆಗಬೇಕು. ನಾನು ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋಗಳನ್ನ ತರಬೇಕು ಅಂತ ಅಂದರೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನನಗೆ ಬೇಕಾಗುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಲೈಕು, ಶೇರು, ಕಮೆಂಟ್ ಮಾಡಿರಿ ಅಂತ ಹೇಳ್ತೀನಿ. ಮತ್ತು ಮುಂದೆ ಇಂಥ ಒಂದು ಒಳ್ಳೆ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.